ಇದು ಪಾದಯಾತ್ರೆಯ ಎರಡನೇ ದಿವಸ. ನೀವು ಬೆಳಗಿನಿಂದಲೂ ಸಹ ನೋಡ್ಬೋದು, ಬಹಳ ಯಶಸ್ವಿಯಾಗಿ ನಡೀತಿದೆ. ಈ ಪಾದಯಾತ್ರೆಯ ಮೂಲ ಉದ್ದೇಶ ಏನು, ಜಿಲ್ಲೆಯವರು ಇದ್ದಾರಲ್ಲ, ಸೋಕಾಲ್ಡ್ ಲೀಡ್ರು, ದಾದಾಗಿರಿ ನಡೆಸ್ತಾವ್ರಲ್ಲ ಅಣ್ತಂದಿರು, ಅವ್ರಿಗೆ ತಕ್ಕ ಪಾಠವನ್ನು ನಮ್ಮ JDS ಮತ್ತು BJPಯವರು ಕಲಿಸ್ತಾರೆ ಅಂತೇಳಿ ಏನು ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಕುಮಾರಣ್ಣವರು ನೆನ್ನೆ ಏನು ಶಬ್ದ ತೊಟ್ಟಿದ್ದಾರೆ. ಈ ಪಾದಯಾತ್ರೆ ಮೈಸೂರು ತಲುಪೋದ್ರೊಳಗಡೆ ಸಿದ್ದರಾಮಯ್ಯನವರು ತಮ್ಮ ಕುರ್ಚಿಯಿಂದ ಇಳಿತಾರೆ. ಯಾವುದೇ ಕಾರಣಕ್ಕೂ ಅವರು CM ಸ್ಥಾನದಿಂದ ಮುಂದುವರಿಯಲು ಬಿಡಲ್ಲ ಅಂತ ಹೇಳಿ ನಮ್ಮ ಪಾದಯಾತ್ರೆಯ ಮೂಲ ಉದ್ದೇಶ. ಇದಕ್ಕೆ ನಮ್ಮ ಅಣ್ತಂದಿರ ಥರ BJP ಮತ್ತು JDS ಕಾರ್ಯಕರ್ತರು ಭಾಳ ಯಶಸ್ವಿಯಾಗಿ ನಡೀತಿದ್ದಾರೆ. ಅವರು 2 ದಿವಸದಿಂದ ನಿದ್ದೆ ಬಿಟ್ಟಿದ್ದಾರೆ. ಅವರೇನೋ ಸಮಾರಂಭಗಳು ಮಾಡ್ತಿದ್ದಾರೆ, ನಮಗೆ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಡೋ ಥರ ಮಾಡ್ತಾವ್ರೆ. ಇವೆಲ್ಲ ಡಿಸ್ಕೌಂಟ್ ಯಾವುದೂ ಅಭಿವೃದ್ಧಿ ಮಾಡಿಲ್ಲ ಇವರು. ಏನು SC ST ಜನಾಂಗದ ದುಡ್ಡು, ವಾಲ್ಮೀಕಿ ಜನಾಂಗದಲ್ಲಿ ಏನು ದುಡ್ಡು ತಿಂದಿದ್ದಾರೆ, ತೆಗಿದ್ದಾರೆ, ಅದನ್ನು ಕಗ್ಸೋಕ್ಕೋಸ್ಕರ ಈ ಪಾದಯಾತ್ರೆ. ದಯವಿಟ್ಟು ನೀವು ಮಾಧ್ಯಮದವರು ಭಾಳ ಯಶಸ್ವಿಯಾಗಿ ನಮಗೆ ಸಹಕಾರ ಕೊಡ್ತಿದ್ದೀರಾ. ನಿಮ್ಗಳಿಗೆ ಎಲ್ಲ ಅಧಿಕಾರ ಇದೆ ಜನಗಳ ಹತ್ರ ತರಲಿಕ್ಕೆ ಇವರ ಭ್ರಷ್ಟಾಚಾರವನ್ನು. ನಾನು ಈ ಸಂದರ್ಭದಲ್ಲಿ ಸನ್ಮಾನ್ಯ DK ಶಿವಕುಮಾರ್ ಅವ್ರಿಗೆ ಹೇಳ್ತೀನಿ, ಅವರು ನಾಲ್ಗೆಯಲ್ಲಿ ಹಿಡಿತ ಇಟ್ಕೊಂಡು ಮಾತಾಡಬೇಕು. ನೀವು ಮುಂದೆ ಈ ರಾಜ್ಯದ CM ಆಗೋ ಅವಕಾಶಗಳು ಇದೆ. ರಾಜಕೀಯ ಬರುತ್ತೆ ಹೋಗುತ್ತೆ. ಏನು ನಮ್ಮ ಸರ್ವೋಚ್ಚ ನಾಯಕರು ಕುಮಾರಣ್ಣವ್ರ ಮೇಲೆ ಇದೇ ರೀತಿ ದುರಹಂಕಾರದ ಮಾತುಗಳನ್ನ ನಡೆಸಿದ್ರೆ, ನಾವು JDS ಮತ್ತು BJP ಪಕ್ಷದವರು ಸನ್ಮಾನ್ಯ ವಿಜಯೇಂದ್ರ ಅವ್ರ ಬಗ್ಗೆನೂ ಭಾಳ ಅವಹೇಳನಕಾರವಾಗಿ ಮಾತಾಡಿದ್ದಾರೆ. ನಾವು ಯಾರು ಸುಮ್ಮನೆ ಇರಲ್ಲ. ದಯವಿಟ್ಟು ನೀವು ಮಾತಿನಲ್ಲಿ ಹಿಡ್ತಾ ಇಟ್ಕೊಳ್ಳಿ. ರಾಜಕೀಯ ಏನಿದೆಯೋ ಮಾತಾಡಿ, ಫಸ್ಟು ಏನು ಈ ಹಗರಣಗಳಾಗಿದೆ ಅದನ್ನು ಉತ್ತರ ಕೊಡಿ, ಆಮೇಲೆ ನಮ್ಮ ನಾಯಕರುಗಳ ಮೇಲೆ ಆರ್ಭಟ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಿರ್ತೀವಿ. ಇನ್ನು 6-7 ದಿವಸ ನಡೀತದೆ ಪಾದಯಾತ್ರೆ. ವಿಶೇಷವಾಗಿ ಮಹಿಳೆಯರು ಸಹ ನೋಡಿ, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ. ನೀವು ಯಾವ ಮಟ್ಟಕ್ಕೆ ಈ ಕಟ್ಟೆ ಹೊಡೆದಿದೆ, ದ್ವೇಷದ ಕಟ್ಟೆ ಹೊಡೆದಿದೆ, ಈ ಭ್ರಷ್ಟಾಚಾರದ ಕಟ್ಟೆ ಹೊಡೆದಿದೆ ಅಂತ ನೀವು ಇದರಲ್ಲೇ ನೋಡಬೇಕು ಅಂತ ನಾನು ಮನವಿ ಮಾಡ್ಕೊಡ್ತೀನಿ. ಎಲ್ರಿಗೂ ಒಳ್ಳೇದಾಗಲಿ. ಕುಮಾರಣ್ಣನ ಬಗ್ಗೆ ಏನಂತ ಹೇಳ್ತಿದ್ರು ಅಂದರೆ, ಮಂಡ್ಯ ಜಿಲ್ಲೆಯಲ್ಲಿ ಕಾಂಟೆಸ್ಟ್ ಮಾಡಬೇಕಾದ್ರೆ ಗೋ ಬ್ಯಾಕ್ ಕುಮಾರಣ್ಣ, ಗೋ ಬ್ಯಾಕ್ ಕುಮಾರಸ್ವಾಮಿ, ನೀನು ಹೋಗು ಅಂತ ಏನು ಹೇಳ್ತಿದ್ರು, ಕಮ್ ಬ್ಯಾಕ್ ಅಂತ ಹೇಳಿ 3 ಲಕ್ಷ ಲೀಡ್ ಕೊಟ್ಟು ಈಗ ಕುಮಾರಣ್ಣ ಹೆಜ್ಜೆ ಇಡ್ತಿದ್ದಂಗೆ ಎಷ್ಟು ಮಳೆ, ಎಷ್ಟು ಮಂದಹಾಸ, ಹಸಿರು, ಜನಕ್ಕೆ ಎಷ್ಟು ಉಲ್ಲಾಸ ತಂದುಕೊಟ್ಟಿದೆ ಅಂದರೆ ಇದನ್ನು ಇತಿಹಾಸದಲ್ಲೇ ಮರೆಯೋಕ್ಕಾಗಲ್ಲ. ಪ್ರತಿ ಸಲ ಕುಮಾರಸ್ವಾಮಿ ಅವ್ರು ಗೆದ್ದಾಗ ಇಡೀ ಜೀವನ ಪೂರ್ತಿ ತುಂಬ ಸಂತೋಷದಿಂದ ಇರೋ ಅಂಥದ್ದನ್ನ ಮಾಡಿಕೊಟ್ಟಿದ್ದಾರೆ ಕುಮಾರಣ್ಣ ಅವರು. ಹೆಜ್ಜೆ ಇಟ್ಟಂಗೆಲ್ಲ ತುಂಬ ಖುಷಿಯಾಗಿದ್ದಾರೆ.